ಹಾಯ್ ಫ್ರೆಂಡ್ಸ್, ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂತದ್ದು. ಎಲ್ಲಿಗೆ ಬಂತು ರಷ್ಯಾ ಮತ್ತು ಉಕ್ರೇನ್ ಯುದ್ಧ? ದಿನೇ ದಿನೇ ಇವತ್ತು ಜಾಗತಿಕವಾದಂತ ಒಂದು ನ್ಯೂಸ್ ಒಳಗಡೆ ರಷ್ಯಾ ಮತ್ತು ಉಕ್ರೇನ್ ದೇಶಗಳಿದಾವೆ. ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಸೊ ಏನ್ ನಡೀತಾ ಇದೆ ಮತ್ತೆ ಅದಕ್ಕೆ ಏನೇನು ಮತ್ತೆ ಅಪ್ಡೇಟ್ಸ್ ಗಳಾಗಿದಾವ, ಇದರ ಬಗ್ಗೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ರಷ್ಯಾ ಮತ್ತೆ ಉಕ್ರೇನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋವನ್ನ ಕೂಡ ಯಾರು ನೋಡಿಲ್ಲ ಅವರು ನೋಡಕ್ ಸಾಧ್ಯ ಆಗಿರ್ಬೇಕು. ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಕನ್ನಡ ಮಾಧ್ಯಮದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತ್ಯುಪಯುಕ್ತವಾದಂತಹ ಒಂದು ಚಾನಲ್ ಅಂತ ಹೇಳ್ಬೋದು. ಪ್ರತಿ ದಿವಸ ಇಲ್ಲಿ ಪ್ರಚಲಿತ ವಿದ್ಯಮಾನಗಳ ತರಗತಿಗಳು ಜರುಗ್ತಾ ಇರ್ತವೆ. ಮತ್ತೆ ಇಲ್ಲಿ ನಾವು ಏನೇನ್ ಡಿಸ್ಕಸ್ ಮಾಡ್ತೀವಿ ಅದೆಲ್ಲ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಒಳಗಡೆ ಸಿಗುವಂತದ್ದು. ಅದರ ಲಿಂಕ್ ಅನ್ನ ಕೂಡ ನಾನು ಅಲ್ಲಿ ಹಾಕಿದ್ದೀನಿ. ಅಲ್ಲಿ ಎಲ್ಲಾ ರೀತಿಯಾದಂತಹ ಒಂದು PDF ಗಳು ತಮಗೆ ಸಿಗ್ತಾ ಹೋಗುವಂತದ್ದು. ಇನ್ನ ಈ ಒಂದು ಯುದ್ಧದ ಬಗ್ಗೆ ನೋಡ್ಬೇಕಂದ್ರೆ ದಿನೇ ದಿನೇ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ವ್ಯಾಕ್ಯೂಮ್ ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ. ಈ ವ್ಯಾಕ್ಯೂಮ್ ಬಾಂಬ್ಗಳನ್ನ ನಾವು ಮದರ್ ಆಫ್ ಆಲ್ ಬಾಂಬ್ ಅಂತಾನೆ ಕರಿತೀವಿ. ಪರಮಾಣು ಬಾಂಬ್ಗಳಿಗಿಂತ ಒಂದು ಸ್ಟೆಪ್ ಕಡಿಮೆ ಇರತಕ್ಕಂತ ಬಾಂಬ್ಗಳು. ಇಂಥ ವ್ಯಾಕ್ಯೂಮ್ ಬಾಂಬ್ಗಳನ್ನ ಹಾಕ್ತಾ ಇದಾರ. ಅನೇಕ ಜನ ಸಾವನ್ನಪ್ತಾ ಇದಾರ. ಅನೇಕ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗ್ತಾ ಇದಾವ. ಬಹಳ ಒಂದು ಘನಘೋರ ಪರಿಸ್ಥಿತಿ ಇವತ್ತು ಉಕ್ರೇನ್ ದೇಶದಲ್ಲಿ ಬಂದಿರುವಂತದ್ದು. ಮತ್ತೆ ಇದರ ಪರಿಣಾಮವಾಗಿ ಭಾರತೀಯರನ್ನ ಒಳಗೊಂಡು ನಮ್ಮ ಕನ್ನಡಿಗರನ್ನ ಒಳಗೊಂಡು ಅನೇಕ ಜನ ವಿದ್ಯಾರ್ಥಿಗಳು ಸಾವನ್ನಪ್ತಾ ಇದ್ದಾರೆ. ಸೊ ಈಗ 2 ದಿವಸದ ಹಿಂದಿನಿಂದ ನಾವು ನ್ಯೂಸ್ ಕೇಳ್ತಾ ಇದ್ದೀವಿ. ನಮ್ಮ ಹಾವೇರಿಯ ಮೆಡಿಕಲ್ ವಿದ್ಯಾರ್ಥಿ ಒಬ್ರು ನವೀನ್ ಅನ್ನೋರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸೊ ಹಿಂಗಾಗಿ ಬಹಳ ಒಂದು ದಾರುಣ ಸ್ಥಿತಿ ಇವತ್ತು ಉಕ್ರೇನ್ ದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ. ಉಕ್ರೇನ್ ದೇಶದ ನಗರಗಳಿಂದ ಗಡಿಗಳಿಗೆ ಬರಬೇಕಂದ್ರೂ ಕೂಡ ಸಾಕಷ್ಟು ಒಂದು ಅವ್ಯವಸ್ಥೆಗಳಿದಾವೆ. ಪ್ರಾಣ ಭಯ ಕೂಡ ಜನರಲ್ಲಿದೆ. ಸೊ 2-3 ದಿವಸಕ್ಕಾಗುವಷ್ಟು ಆಹಾರ ಸಂಗ್ರಹ ಇತ್ತು. ಇವತ್ತು ಆಹಾರ ಕೂಡ ಮುಗಿದು ಹೋಗಿದೆ. ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಉಕ್ರೇನ್ ದೇಶ ಇರುವಂತದ್ದು. ಮತ್ತು ಉಕ್ರೇನ್ಗೆ ಏನ್ ಬೇಕು ಈ ಒಂದು ಯುದ್ಧದೊಳಗಡೆ? ಆಕ್ಚುಲ್ ಆಗಿ ಉಕ್ರೇನ್ ಏನನ್ನ ಬಯಸ್ತಾ ಇದೆ? ಒಂದನೇದ್ದು, ಉಕ್ರೇನ್ಗೆ USSR ಸಂಸ್ಕೃತಿ ಬೇಡವಾಗಿದೆ. ಯುನೈಟೆಡ್ ಸೋವಿಯತ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್. USSR ಸಂಸ್ಕೃತಿ ಬೇಡ, ನಮ್ಗೆ ಯುರೋಪಿಯನ್ ಸಂಸ್ಕೃತಿ ಬೇಕಂತಾರು. ನಾವು ಯುರೋಪಿನ ಭಾಗವಾಗಿರ್ತೀವಿ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಇವತ್ತು ಉಕ್ರೇನ್ ದೇಶದೊಳಗಡೆ ಸುಮಾರು 70% ಜನ ರಷ್ಯಾ ಭಾಷೆಯನ್ನ ಮಾತಾಡ್ತಾರೆ. ಕೆಲವು ಜನ ನಾವು ರಷ್ಯಾಕ್ ಹೋಗ್ತೀವಂತವ್ರು, ಕೆಲವು ಜನ ನಾವು ಯುರೋಪ್ ಅಲ್ಲಿ ಇರ್ತೀವಂತವ್ರು. ಇದು ಕೂಡ ಭಿನ್ನಾಭಿಪ್ರಾಯಗಳು ಉಕ್ರೇನ್ ಒಳಗಡೆ ಇರುವಂತದ್ದು. ಮತ್ತು ಒಂದು ಕಡೆ ಯುರೋಪಿನ ಸದಸ್ಯತ್ವ ಮತ್ತು ನ್ಯಾಟೋ ಸದಸ್ಯತ್ವ ಕೂಡ ಉಕ್ರೇನ್ಗೆ ಬೇಕಾಗಿದೆ. ನಾವು ಯುರೋಪಿಯನ್ ಸದಸ್ಯತ್ವ ತಗೊಂಡ್ಬಿಡ್ತೀವಿ, ನಾವು ನ್ಯಾಟೋ ಕಡೆ ಹೋಗ್ತೀವಿ. ನ್ಯಾಟೋ ನಮ್ ಜೊತೆಗಿತ್ತು ಅಂತಂದ್ರೆ ನಮಗೆ ಯಾರು ರಷ್ಯಾ ಏನು ಮಾಡಂಗಿಲ್ಲ. ಇಂಥವೆಲ್ಲ ಉಕ್ರೇನ್ ತಲೆ ಒಳಗಡೆ ಇದೆ. ಒಟ್ನಲ್ಲಿ ಉಕ್ರೇನ್ಗೆ ರಷ್ಯಾದ ಭಾಗ ಆಗೋದು ಬೇಡಾಗಿದೆ. ಆದ್ರೆ ದಿನೇ ದಿನೇ ಅದು ರಷ್ಯಾದ ಭಾಗವಾಗ್ತಾನೆ ಹೋಗ್ತಾ ಇರುವಂತದ್ದು. ಮತ್ತೆ ರಷ್ಯಾ ದೇಶಕ್ಕೆ ಏನ್ ಬೇಕಾಗಿದೆ? ಯಾಕೆ ಯುದ್ಧವನ್ನ ಮಾಡ್ತಾ ಇದ್ದಾರ? ಅವ್ರಿಗೆ ನಿಮ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಲ್ಡ್ USSR ಈ 1991 ನಲ್ಲಿ ಏನು ಒಡೆದು ಹೋಯ್ತಲ್ಲ USSR, ಆ ಒಂದು USSR ಒಕ್ಕೂಟವನ್ನ ಮರುಸ್ಥಾಪನೆ ಮಾಡಿ ಅದನ್ನ ಕಟ್ಟಬೇಕನ್ನುವಂತ ಮರು ಆಸೆ ಇವತ್ತು ರಷ್ಯಾದಲ್ಲಿದೆ. ಇದರ ಜೊತೆಗೆ ನ್ಯಾಟೋ ಪಡೆಗಳು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಈ ನ್ಯಾಟೋ ಪಡೆಗಳು ಸ್ಲೋ ಆಗಿ ಯುರೋಪ್ ಖಂಡದಲ್ಲಿ ವಿಸ್ತಾರ ಆಗ್ತಾ ಇದ್ದಾರೆ. ರಷ್ಯಾದ ಸುತ್ತಮುತ್ತಿರ್ತಕ್ಕಂಥ ದೇಶಗಳನ್ನ ತಮ್ಮ ಒಳಗಡೆ ಸದಸ್ಯ ರಾಷ್ಟ್ರಗಳನ್ನಾಗಿ ತಗೋತಾ ಇದಾರ. ಸೊ ನ್ಯಾಟೋ 1949ರಲ್ಲಿ ಇದು ಸ್ಥಾಪನೆ ಆದಿದ್ರ ಉದ್ದೇಶನೇ USSR ವಿರುದ್ಧ ಏನು ಸಮರವನ್ನ ಸಾರೋದು. ಸೊ ಹಿಂಗಾಗಿ ನ್ಯಾಟೋ ವಿಸ್ತಾರ ಆಯ್ತು ಅಂತಂದ್ರೆ ನ್ಯಾಟೋ ಸ್ಟ್ರಾಂಗ್ ಆಗ್ತೈತಿ. ನ್ಯಾಟೋ ಸ್ಟ್ರಾಂಗ್ ಆಯ್ತು ಅಂದ್ರೆ ರಷ್ಯಾಗೆ ಹೊಡೆತ ಬೀಳ್ತೈತಿ. ಅದಕ್ಕಾಗಿ ನ್ಯಾಟೋ ಪಡೆ ವಿಸ್ತರಣೆ ಆಗದಂತೆ, ನ್ಯಾಟೋ ಸದಸ್ಯತ್ವ ಉಕ್ರೇನ್ಗೆ ಬಾರದಂತೆ ನೋಡಿಕೊಳ್ಳೋದು ಯಾರ ಉದ್ದೇಶ ಇದೆ? ಇವಾಗ ರಷ್ಯಾದ ಉದ್ದೇಶ ಇದೆ. ರಷ್ಯಾಕ್ಕೂ ಸಿಕ್ಕಾಪಟ್ಟೆ ಹೆದರಿಕೆ ಇದೆ. ಯಾಕಂದ್ರೆ ರಷ್ಯಾ ಜೊತೆ ಲ್ಯಾಟ್ವಿಯಾ, ಲುಥುವಾನಿಯಾ ಮತ್ತು ಈಸ್ಟೋನಿಯಾ ದೇಶಗಳು ಗಡಿಯನ್ನ ಹಂಚಿಕೊಂಡಿರುವಂತವು. ಈ 3 ದೇಶಗಳನ್ನ ನ್ಯಾಟೋ ಸಂಘಟನೆಯ ಸದಸ್ಯರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಈ 3 ದೇಶಗಳನ್ನ ರಷ್ಯಾ ಟಚ್ ಮಾಡಕ್ ಬರುವುದಿಲ್ಲ. ರಷ್ಯಾ ಟಚ್ ಮಾಡಿದ್ರು ನ್ಯಾಟೋದ ಎಲ್ಲಾ ಸದಸ್ಯರು ಸೇರಿ ರಷ್ಯಾದ ಮೇಲೆ ದಾಳಿಯನ್ನ ಮಾಡ್ತಾರೆ. ಅಂದ್ರೆ ರಷ್ಯಾದ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ದೇಶಗಳನ್ನ, ಒಂದೊಂದೇ ದೇಶಗಳನ್ನ ನ್ಯಾಟೋದವ್ರು ಒಳಗ್ ಹಾಕೋತಾ ಇದ್ದಾರೆ. ಈಗ ಉಕ್ರೇನ್ ಒಳಗ್ ಹಾಕೊಂಡ್ಬಿಟ್ರು ಅಂತಂದ್ರೆ ರಷ್ಯಾಗೆ ಏನೂ ಮಾಡಕ್ ಬರುವುದಿಲ್ಲ ಗಡಿ ಒಳಗಡೆ. ಹಂಗ ನ್ಯಾಟೋ ಪಡೆಗಳು ವಿಸ್ತಾರ ಆಗ್ತಾ ಇದಾವೆ. ಅವುಗಳನ್ನ ವಿಸ್ತಾರ ಆಗದಂಗೆ ನೋಡ್ಕೊಳ್ಳೋ ಉದ್ದೇಶ ರಷ್ಯಾದಿದೆ. ಮತ್ತೆ ಇನ್ನೊಂದು, ಯಾವುದೇ ಕಾರಣಕ್ಕೂ ಉಕ್ರೇನು ಯುರೋಪಿಯನ್ ಒಕ್ಕೂಟವನ್ನ ಸೇರಬಾರ್ದು. ಯುರೋಪಿಯನ್ ಒಕ್ಕೂಟವನ್ನ ಸೇರದಂತೆ ನೋಡ್ಕೊಳ್ಳೋದು ರಷ್ಯಾದ ಉದ್ದೇಶ ಇರುವಂತದ್ದು. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ, ರಷ್ಯಾ ಇದೆ. ಈ ರಷ್ಯಾದ ಸುತ್ತಮುತ್ತಲಿನ ದೇಶಗಳಲ್ಲಿ ನ್ಯಾಟೋ ಪಡೆಗಳು ಬರೋದ್ರಿಂದ
ಇಲ್ಲಿ ಪ್ರಾಕ್ಸಿ ವಾರ್ ಅನ್ನ ಮಾಡ್ತಾ ಇದ್ದಾರೆ. ಯಾರು? ಅಮೆರಿಕಾದವರು ನ್ಯಾಟೋ ಪಡೆಯ ಮೂಲಕ ರಷ್ಯಾದ ಬಾರ್ಡರ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾರಿಗೇ ಆಗ್ಲಿ ಸಿಟ್ಟು ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶ ಇದೆ, ಇಲ್ಲಿ ನಮ್ಮ ಭಾರತ ದೇಶ ಇದೆ, ಇಲ್ಲಿ ಶ್ರೀಲಂಕಾ ಇದೆ. ಈಗ ಸಪೋಸ್ ನಾಳೆ ಪಾಕಿಸ್ತಾನದವ್ರು ಬಂದು ಶ್ರೀಲಂಕಾದೊಳಗಡೆ ಆರ್ಮಿ ಬೇಸ್ ಮಾಡಕತ್ರು ಅಂತಂದ್ರೆ, ಆ ಆರ್ಮಿ ಬೇಸ್ ಮಾಡಕ್ಕೆ ಶ್ರೀಲಂಕಾದವ್ರು ಒಪ್ಕೊಂಡ್ರಂದ್ರೆ ನಾವೇನ್ ಮಾಡ್ತೀವಿ? ನಾವು ಶ್ರೀಲಂಕಾ ಮೇಲೆ ಅಟ್ಯಾಕ್ ಮಾಡ್ಲೇಬೇಕು. ನಮ್ಮ ನೆರೆಯ ರಾಷ್ಟ್ರವಾಗಿ ನಮ್ಮ ಶತ್ರು ರಾಷ್ಟ್ರಕ್ಕೆ ನೀವು ಅವಕಾಶ ಮಾಡಿ ಕೊಡ್ತೀರಿ ಅಂತಂದ್ರೆ ನಾವು ಇವ್ರ ಮೇಲೆ ಅಟ್ಯಾಕ್ ಮಾಡ್ಲೇಬೇಕು. ಸೇಮ್ ಆಗ್ತಾ ಇದೆ. ಇವತ್ತು ಭಾರತದ ಸ್ಥಾನದಲ್ಲಿ ರಷ್ಯಾ ಇದೆ, ಶ್ರೀಲಂಕಾ ಸ್ಥಾನದಲ್ಲಿ ಉಕ್ರೇನ್ ಇದೆ, ಪಾಕಿಸ್ತಾನ್ ಸ್ಥಾನದಲ್ಲಿ ನ್ಯಾಟೋ ಪಡೆಗಳು ಇರುವಂತದ್ದು. ಸೊ ಹಿಂಗಾಗಿ ಈ ನ್ಯಾಟೋ ಪಡೆಗಳು ದಿನೇ ದಿನೇ ಸಮೀಪ ಬರ್ತಾ ಇದಾವ ರಷ್ಯಾದ ಗಡಿಗೆ. ಹಿಂಗಾಗಿ ರಷ್ಯಾದವರಿಗೆ ಅವ್ರ ಮೇಲೆ ಸಿಟ್ಟು ಬರ್ತಾ ಹೋಗ್ತಾ ಇದೆ. ಇನ್ನು ಅಮೆರಿಕಾದಂತೂ ಎಲ್ಲ ಜಗಳದಾಗೂ ಕೈವಾಡ ಇರೋದನೆ ಅಮೆರಿಕಾದ ಆಶಯ ಏನಂತಂದ್ರೆ ರಷ್ಯಾ ದೇಶವನ್ನ ಕಟ್ಟಿ ಹಾಕ್ಬಿಡೋದು. ಅಂದ್ರೆ ಏನ್ ಮಾಡಿಬಿಡೋದು? ಈಗ ಇದು ರಷ್ಯಾ ದೇಶ ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ದೊಡ್ಡ ದೇಶ. ರಷ್ಯಾ ದೇಶದ ಸುತ್ತಮುತ್ತ ಇರುವಂತ ಎಲ್ಲಾ ರಾಷ್ಟ್ರಗಳನ್ನ ಏನ್ ಮಾಡಿಬಿಡೋದು? ಯುರೋಪಿಯನ್ ಒಕ್ಕೂಟಕ್ಕೆ ಸೇರಿಸ್ಬಿಡೋದು, ನ್ಯಾಟೋ ಪಡೆಯ ಸದಸ್ಯತ್ವವನ್ನು ಕೊಡಿಸ್ಬಿಡೋದು. ಹಂಗಾತಂದ್ರೆ ಇಲ್ಲಿ ನ್ಯಾಟೋದೊಳಗಡೆ ಒಂದು ರೂಲ್ಸ್ ಐತಿ. ನ್ಯಾಟೋ ಪಡೆಯ ರಾಷ್ಟ್ರಗಳು ಹೋಗಿ ಯಾರ ಮೇಲಾದ್ರೂ ಅಟ್ಯಾಕ್ ಮಾಡಬಹುದು. ಆದರೆ ಹೊರಗಿನವ್ರು ಯಾರಾದ್ರೂ ಬಂದು ನ್ಯಾಟೋ ಸದಸ್ಯರನ್ನ ಮುಟ್ಟಿದ್ರೆ, ಒಬ್ಬ ಸದಸ್ಯರನ್ನು ಮುಟ್ಟಿದ್ರು ಕೂಡ ನ್ಯಾಟೋದ ಎಲ್ಲಾ ಸದಸ್ಯರು ಕೂಡಿ ಮುಗಿಬೀಳ್ತಾರೆ ಆ ದೇಶದ ಮೇಲೆ. ಹಂಗಾಗಿ ಇಲ್ಲಿ ಯಾವುದೇ ದೇಶಗಳನ್ನ ನಾಳೆ ರಷ್ಯಾ ಟಚ್ ಮಾಡಬಾರ್ದು. ಅವ್ರನ್ನೆಲ್ಲ ನ್ಯಾಟೋದೊಳಗಡೆ ಸೇರಿಸಿ ರಷ್ಯಾನ ಕಟ್ಟಿ ಹಾಕುವಂತ ತಂತ್ರಗಾರಿಕೆ ಯಾರು ಮಾಡ್ತಾ ಇದಾರ? ಅಮೆರಿಕ ಮಾಡ್ತಾ ಇದೆ. ಅದಕ್ಕೆ ಅವ್ರಿಗೆ ಸಿಟ್ಟು ಬರ್ತಾ ಇದೆ. ಸುಮ್ನೆ ನಮ್ಮ ಬಾರ್ಡರ್ ಸುತ್ತಮುತ್ತಿರೋ ದೇಶಗಳನ್ನೆಲ್ಲ ಒಳಗೆ ಹಾಕೊಂಡು ನಾನು ನ್ಯಾಟೋ ಮಾಡೀನಿ ಪಾಟೋ ಮಾಡೀನಿ ಅನ್ನಕತ್ರೆ ಸಿಟ್ಟು ಬರದೆ ಮತ್ತಿನ್ನೇನಾಗ್ತದೆ? ಸೊ ರಷ್ಯಾಗೆ ಸಿಟ್ಟು ಬರ್ತಾ ಇದೆ. ಮತ್ ಅಂತದ್ರಾಗೆ ಈ ದೇಶಗಳು ನಾವು ಯುರೋಪಿಯನ್ ಒಕ್ಕೂಟಕ್ಕೆ ಹೋಗ್ತೀವಿ, ನಮ್ ಜೊತೆ ಅಮೆರಿಕ ಇದೆ, ಹಿಂಗ ಅನ್ನಕತ್ರೆ ಅವ್ರಿಗೆ ಇನ್ನೂ ಅಷ್ಟು ಸಿಟ್ಟು ಬರ್ತದೆ. ಅದಕ್ಕಾಗಿ ರಷ್ಯಾ ತನ್ನ ದೇಶ ಉಳಿಸ್ಕೊಳಕ್ ತಾವು ನೋಡೋರನ್ನೇ ಅವರು ಎಲ್ಲ. ಈಗ ರಷ್ಯಾದ ಸುತ್ತಮುತ್ತ ಎಲ್ಲಾ ದೇಶಗಳು ನ್ಯಾಟೋ ಪಡೆಯ ಸದಸ್ಯತ್ವವನ್ನ ಪಡೆದ್ರೆ ರಷ್ಯಾ ನಾಳೆ ಅಗಲಾಡಕ ಬರುವುದಿಲ್ಲ. ಒಂದು ದಿವಸ ಎಲ್ಲರೂ ಮುಗಿಬಿದ್ದು ರಷ್ಯಾನು ಒಳಗೆ ಹಾಕೋತಾರ. ಈಗ ಸೇಮ್ ಇಂಡಿಯಾದಲ್ಲೂ ಅದೇ ಆಗ್ತಾ ಇದೆ. ಭಾರತದಲ್ಲಿ ಚೈನಾದವರು ಸ್ಟ್ರಿಂಗ್ ಆಫ್ ಪರ್ಲ್ ಸ್ಟ್ರಾಟಜಿಯನ್ನ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಒಂದು ಪೋಲ್ಟ್ ಮಾಡೋದು, ಶ್ರೀಲಂಕಾದಲ್ಲಿ ಹಂಬನ್ ತೋಟ ಪೋಲ್ಟ್ ಮಾಡೋದು, ಮಾಲ್ಡೀವ್ಸ್ ಅಲ್ಲಿ ಪೋಲ್ಟ್ ಮಾಡೋದು, ಆಮೇಲೆ ಈ ಕಡೆ ಪಾಕಿಸ್ತಾನದೊಳಗಡೆ ಗ್ವಾದಾರ ಪೋಲ್ಟ್ ಮಾಡೋದು. ಇಂಥವೆಲ್ಲ ಪೋಲ್ಟ್ ಗಳನ್ನ ಚಾಬಹಾರ ಪೋಲ್ಟ್ ನಾವು ಅಲ್ಲಿ ಇರಾನ್ ಅಲ್ಲಿ ಮಾಡಿರುವಂತದ್ದು. ಹಿಂಗೆಲ್ಲ ಭಾರತದ ಸುತ್ತಮುತ್ತ ಪೋರ್ಟ್ ಗಳನ್ನ ಮಾಡಕತ್ರೆ ನಮಗೂ ಸಿಟ್ಟು ಬರ್ತೈತಿ. ಚೈನಾದವರು ಇದು ಸ್ಟ್ರಿಂಗ್ ಆಫ್ ಪರ್ಲ್ ಸ್ಟ್ರಾಟಜಿ, ಸೇಮ್ ಇದೇ ಸ್ಟ್ರಾಟಜಿಯನ್ನ ನ್ಯಾಟೋ ಪಡೆಯ ಮುಖಾಂತರ ಅಮೆರಿಕದವರು ಮಾಡಿಸ್ತಾ ಇದಾರ. ಅದಕ್ಕೆ ರಷ್ಯಾಗೆ ಸಿಟ್ಟು ಬರ್ತಾ ಇದೆ. ಮತ್ತೆ ಜಾಗತಿಕವಾಗಿ ಅಮೆರಿಕದವರು ಬಲಾಢ್ಯ ಹಾಕೊಂತ ಹೋಗ್ಬಿಡ್ತಾರೆ. ಒಮ್ಮೆ ರಷ್ಯಾನ ಕಟ್ಟಿ ಹಾಕ್ಬಿಟ್ರೆ ಅಂದ್ರೆ ರಷ್ಯಾ ಆಮೇಲೆ ಮಿಸ್ಕೆಡಕ್ ಬರುವುದಿಲ್ಲ. ರಷ್ಯಾದ ಸುತ್ತಮುತ್ತ ಎಲ್ಲ ನ್ಯಾಟೋ ಪಡೆಯ ರಾಷ್ಟ್ರಗಳು, ನ್ಯಾಟೋದ ಪೂರ್ತಿ ಕಂಟ್ರೋಲು ಅಮೆರಿಕ ಕಡೆ ಇದೆ. ಇನ್ನು ನೆಕ್ಸ್ಟ್ ಉಕ್ರೇನ್ ದೇಶಕ್ಕೆ ಬೆಂಬಲಿಸೋದು. ಉಕ್ರೇನ್ ದೇಶಕ್ಕೆ ಬೆಂಬಲ ಕೊಟ್ಟು ರಷ್ಯಾದ ವಿರುದ್ಧ ಅವ್ರನ್ನ ಏನ್ ಮಾಡೋದು? ಎತ್ತಿ ಕಟ್ಟೋದು. ಇದನ್ನ ಅಮೆರಿಕ ಮಾಡ್ತಾ ಇರುವಂತದ್ದು. ನಮಗೇನ್ ಬೇಕಾಗಿದೆ? ಭಾರತ ದೇಶಕ್ಕೆ ಏನ್ ಬೇಕು? ಒಂದು ನೆನ್ಪಿಟ್ಕೊಳ್ರಿ, ರಷ್ಯಾ ಮತ್ತೆ ಅಮೆರಿಕ ಜೊತೆಗಿನ ಸಂಬಂಧವನ್ನ ನಾವು ಸರಿದೂಗಿಸ್ತಾ ಇದ್ವಿ. ನಮಗೆ ರಷ್ಯಾನು ಅಷ್ಟೇ, ಅಮೆರಿಕಾನು ಅಷ್ಟೇ. ಯಾಕಂತಂದ್ರೆ ನಾವು ರಷ್ಯಾಗ್ ಬಹಳ ಸಪೋರ್ಟ್ ಮಾಡಿದ್ವಿ, ಅಮೆರಿಕಾಗ್ ಸಿಟ್ಟು ಬರ್ತದೆ. ಅಮೆರಿಕ ಜೊತೆ ವಿರೋಧ ಕಟ್ಕೊಂಡಿವಿ ಅಂತಂದ್ರೆ ಚೈನಾದವರು ಏಷ್ಯಾದಲ್ಲಿ ಅವ್ರನ್ನ ಕಟ್ಟಿ ಹಾಕಕ್ ಆಗುದಿಲ್ಲ. ಚೀನಾ ದೇಶವನ್ನ ಏಷ್ಯಾದಲ್ಲಿ ಕಟ್ಟಿ ಹಾಕ್ಬೇಕಂದ್ರೆ ನಮಗೆ ಅಮೆರಿಕ ಸಪೋರ್ಟ್ ಬೇಕು. ಆದ್ರೆ ಇದೇ ಕಾರ್ಗಿಲ್ ಯುದ್ಧ ನಡಿಬೇಕಾದಾಗ 1999 ಇಂಡಿಯಾ ಪಾಕಿಸ್ತಾನ್ ಕಾರ್ಗಿಲ್ ಯುದ್ಧ ನಡಿಬೇಕಾದಾಗ ಇದೇ ಅಮೆರಿಕದವರು GPS ವ್ಯವಸ್ಥೆಯನ್ನ ಸ್ಥಗಿತ ಮಾಡಿದ್ರು. ನಮಗೆ ಯುದ್ಧ ನಡೀತಾ ಇದೆ ಸರ್, ಒಂದು ಬೆಟ್ಟ ಇದೆ ಕಾರ್ಗಿಲ್ ಜಿಲ್ಲೆ ಒಳಗಡೆ, ಬೆಟ್ಟದ ಮೇಲೆ ಪಾಕಿಸ್ತಾನ್ ಸೈನಿಕರಿದಾರ, ಬೆಟ್ಟದ ಕೆಳಗಡೆ ಭಾರತೀಯ ಸೈನಿಕರಿದಾರ, ನಾವು ಎಲ್ಲಿದೀವಿ ಅವ್ರಿಗೆ ಕರೆಕ್ಟ್ ಎಲ್ಲ ಕಾಣ್ತಾ ಇದೆ, ಅವ್ರು ಎಲ್ಲಿದಾರ ನಮಗ್ ಕಾಣ್ತಾ ಇಲ್ಲ, ನಮಗ್ GPS ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ಯಾರು? ಅಮೆರಿಕದವ್ರು. ಪಾಕ್ ಆಕ್ರಮಿತ ಕಾಶ್ಮೀರ್ ಗಲಾಟೆ ನಡೀತಾ ಇತ್ತು. ಅವಾಗೂ ಕೂಡ ಪಾಕಿಸ್ತಾನದ ಮೇಲೆ ಯಾರು ಆರ್ಥಿಕ ದಿಗ್ಬಂಧನ ಹಾಕ್ಲಿಲ್ಲ. ಇವತ್ತು ರಷ್ಯಾದವರು ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದಾರ, ಬಟ್ ರಷ್ಯಾದ ಮೇಲೆ ಎಲ್ಲರೂ ಆರ್ಥಿಕ ದಿಗ್ಬಂಧನ ಹಾಕಕ್ ಓಡಾಡಕತ್ತಿದಾರ. ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಎಲ್ಲರೂ. ಆದ್ರೆ ಪಾಕಿಸ್ತಾನ ಅವತ್ತು ಕಾಲ್ ಕೆರ್ಕೊಂಡು ಇಂಡಿಯಾ ಜೊತೆ ಜಗಳಕ್ಕೆ ಬಂದಿತ್ತು. ಬಟ್ ಅವತ್ತು ಯಾರು ಪಾಕಿಸ್ತಾನ ಮೇಲೆ ಆರ್ಥಿಕ ದಿಗ್ಬಂಧನ ಹಾಕ್ಲಿಲ್ಲ. ಅದು ತಪ್ಪು. ಇವತ್ತು ರಷ್ಯಾ ಮೇಲೆ ಹಾಕಿದಾರೆ, ಅವತ್ತು ಆ ಪಾಕಿಸ್ತಾನ ಮೇಲೂ ಹಾಕ್ಬೇಕಾಗಿತ್ತು. ಯಾಕಂತಂದ್ರೆ ಪಾಕಿಸ್ತಾನ ಹಿಂದ್ಗಡೆ ಇದ್ದಿದ್ದು ಯಾರು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಚೈನಾ ಆಕ್ರಮಣ ನೀತಿಯನ್ನ ಮಾಡ್ತಾ ಇದೆ. ಚೈನಾದವ್ರು ದಿನೇ ದಿನೇ ಒಂದೊಂದು ಸ್ಟೆಪ್ ಬೇರೆ ಬೇರೆ ದೇಶದಾಗ ಆಕ್ರಮಣ ಮಾಡ್ತಾ ಇದಾರ. ಬಟ್ ಇದ್ರ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಯಾರೂ ಮಾತಾಡೋದಿಲ್ಲ. ಇಂಥವೆಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಒಂದ್ ಕಡೆ ರಷ್ಯಾ ಇರ್ಬೋದು, ಇನ್ನೊಂದು ಕಡೆ ಅಮೆರಿಕ ಇರ್ಬೋದು, ಇಬ್ರು ಅಷ್ಟೇ. ಅದಕ್ಕೆ ನಮ್ಮ ಭಾರತ ದೇಶ ತಟಸ್ಥವಾಗಿ ನಾವು ಓಟ ಮಾಡೋದಿಲ್ಲ ಅಂತ ಹೇಳಿ ದೂರ ಉಳಿದು ಬಿಟ್ಟಿದ್ದಾರೆ. ವೋಟಿಂಗ್ ಇಂದ ಕಂಪ್ಲೀಟ್ ಆಗಿ ನಾವು ದೂರ ಉಳಿದು ಬಿಟ್ಟಿದ್ವಿ.
ಆದ್ರೆ ಉಕ್ರೇನ್ ಏನ್ ಮಾಡ್ತಾ ಇದೆ, ದಿನೇ ದಿನೇ ಭಾರತ ದೇಶಕ್ಕೆ ಮನವೊಲಿಸ್ತಾ ಇದೆ. ಭಾರತ ದೇಶ ರಷ್ಯಾದ ವಿರುದ್ಧ ನೀವು ಮತ ಹಾಕ್ರಿ, ಭಾರತೀಯ ವಿದ್ಯಾರ್ಥಿಗಳದರಲ್ಲಿ ಉಕ್ರೇನ್ದೊಳಗಡೆ ಭಾರತದ ವಿದ್ಯಾರ್ಥಿಗಳೆಲ್ಲ ಉಳಿಬೇಕಂದ್ರೆ ನೀವು ರಷ್ಯಾದ ವಿರುದ್ಧ ಮತ ಹಾಕ್ರಿ, ರಷ್ಯಾ ಮಾಡ್ತಾ ಇರೋದನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನೀವು ಖಂಡನೆ ಮಾಡ್ರಿ ಅಂತ ಹೇಳಿ ಯಾವ ದೇಶ ಹೇಳ್ತಾ ಇದೆ, ಉಕ್ರೇನ್ ಹೇಳ್ತಾ ಇದೆ. ಬಟ್ ಆದ್ರೂ ಕೂಡ ಭಾರತ ದೇಶ ಮಾತ್ರ ತಟಸ್ಥ ಧೋರಣೆಯನ್ನ ತಾಳ್ತಾ ಇದೆ. ಇನ್ನು ಯುರೋಪಿಯನ್ ಒಕ್ಕೂಟ, ಯುರೋಪಿಯನ್ ಯೂನಿಯನ್ ಅವ್ರೇನ್ ಬಯಸ್ತಾ ಇದಾರ ಅಂತಂದ್ರೆ ಈ ಉಕ್ರೇನ್ ಅನ್ನ ಒಳಗಡೆ ತಗೊಳ್ಳೋದು ಅವ್ರಿಗೂ ಬೇಡಾಗೈತಿ. ಯಾಕಂದ್ರೆ ಈಗ ಉಕ್ರೇನ್ ಯುದ್ಧ ಪೀಡಿತ ದೇಶ, ಒಳ್ಳೆ ದೇಶಗಳಿತ್ತು, ಒಳ್ಳೆ ಎಕಾನಮಿ ಇತ್ತು, ದುಡ್ಡು ಬರ್ತಾ ಇತ್ತು, ಎಲ್ಲಾರು ನಮಗ್ ಬರ್ಲಿ ಅಂತಾರ, ನಮಗ್ ಬೇಕಂತಾರ. ಬಟ್ ಈ ಯುದ್ಧ ಪೀಡಿತ ದೇಶ ಐತಿ, ಸಾಕಷ್ಟು ಸಾವು ನೋವುಗಳಾಗಿದವು, ಎಕಾನಮಿ ಅಂತೂ ಪೂರ್ತಿ ಸರ್ವನಾಶ ಆಗಿ ಹೋಗಿತ್ತು. ಇನ್ನ ದೇಶ ಸುಮಾರು 7-8 ವರ್ಷ ಬೇಕು ಮತ್ತೆ ಆರ್ಥಿಕತೆ ಹಳಿಗೆ ಬರಕ್ಕೆ. ಅದಕ್ಕಾಗಿ ಆ ದೇಶದವನ್ನ ನಾವು ಯುರೋಪಿಯನ್ ಒಕ್ಕೂಟದಲ್ಲಿ ಸೇರಿಸೋದ ಬೇಡ ಅಂತ ಯುರೋಪಿಯನ್ ಒಕ್ಕೂಟದ ಆಶೆ ಐತಿ. ನಾವು ಅವ್ರನ್ನ ಸೇರೋದ್ ಬೇಡ, ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಬೀಳ್ತೈತಿ. ಸೇರಿಸಿಕೊಂಡ್ರೆ ಏನಾಗ್ತೈತಿ, ಮಹಾ ವಲಸೆ ಶುರು ಆಗ್ತೈತಿ. ಅಲ್ಲಿಂದ ಸಿಕ್ಕಾಪಟ್ಟೆ ಜನ ವಲಸೆ ಬರ್ತಾರೆ. ಯುರೋಪಿನ ದೇಶಗಳಲ್ಲಿ ವಲಸೆಯ ಒಂದು ಸಮಸ್ಯೆಗಳು ತಲೆದೋರ್ತಾವ. ಅದಕ್ಕೆ ನಾವು ಅವ್ರನ್ನ ಒಳಗೆ ತಗೊಳ್ಳೋದು ಬೇಡ ಅಂತ ಇವ್ರದ್ದು. ನ್ಯಾಟೋ ಏನ್ ಬಯಸ್ತಾ ಇದೆ, ನ್ಯಾಟೋ ಏನ್ ಬಯಸ್ತಾ ಇದೆಪ್ಪ ಅಂತಂದ್ರೆ ಉಕ್ರೇನ್ ದೇಶ ಈ ಪಡೆಯನ್ನ ಸೇರ್ಪಡೆ ಆದ್ರೆ, ಯಾವುದು ನ್ಯಾಟೋ ಸೇರ್ಪಡೆ ಆದ್ರೆ ರಷ್ಯಾ ಜೊತೆಗೆ ದೊಡ್ಡ ಯುದ್ಧ ಮಾಡ್ಬೇಕಾಗ್ತದೆ. ಆದ್ರೆ ನ್ಯಾಟೋಗ್ ಮನಸ್ಸಿಲ್ಲ. ಯಾಕಂದ್ರೆ ಈಗ ನ್ಯಾಟೋದವ್ರು ಉಕ್ರೇನ್ ತಗೊಂಡ್ಬಿಟ್ರಂದ್ರೆ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ಯಾರ ಯಾರು, ರಷ್ಯಾದವ್ರು. ಮತ್ತೆ ನ್ಯಾಟೋ ರೂಲ್ಸ್ ಪ್ರಕಾರ ನ್ಯಾಟೋ ಸದಸ್ಯರ ಮೇಲೆ ಅಟ್ಯಾಕ್ ಮಾಡಿದ್ರಂದ್ರೆ ಎಲ್ಲಾ ನ್ಯಾಟೋ ರಾಷ್ಟ್ರಗಳು ಸೇರ್ಕೊಂಡು ಯಾರ ಮೇಲೆ ಯುದ್ಧ ಮಾಡ್ಬೇಕು, ರಷ್ಯಾ ಮೇಲೆ ಮಾಡ್ಬೇಕು. ಬಟ್ ಈ ಯುದ್ಧ ಎಲ್ಲ ಮಾಡಕ್ ಅವ್ರಿಗೆ ಮನಸ್ಸಿಲ್ಲ, ಯಾರಿಗೆ, ನ್ಯಾಟೋದವ್ರಿಗೆ. ಅದಕ್ಕೆ ಅವ್ರಿಗೂ ಕೂಡ ಉಕ್ರೇನ್ ಅನ್ನ ಸೇರಿಸಿಕೊಳ್ಳೋದು ಬೇಡಾಗಿದೆ. ಇದರ ಜೊತೆಗೆ ಅಮೆರಿಕ ಕೂಡ ಬೇಡಾಗೈತೆ. ಅದಕ್ಕೆ ಅಮೆರಿಕಾದ ಪ್ರೆಸಿಡೆಂಟ್ ಈಗ ಸದ್ಯ ಬೈಡನ್ ಅಂಕಲ್ ಅದರ್, ಜೋ ಬೈಡನ್ ಏನ್ ಹೇಳಕತ್ತಾರ, ಒಟ್ಟ ನಮಗ್ ಯುದ್ಧ ಮಾಡಂಗಿಲ್ಲ ನಾವು. ಜೋ ಬೈಡನ್ ಅಗ್ದಿ ಕ್ಲಿಯರ್ ಹೇಳ್ಬಿಟ್ಟಿದ್ದಾರೆ, ಐ ಡೋಂಟ್ ವಾಂಟ್ ಟು ಸ್ಟಾರ್ಟ್ ವರ್ಲ್ಡ್ ವಾರ್ 3 ಬಿಕಾಸ್ ಆಫ್ ಉಕ್ರೇನ್ ಸಲುವಾಗಿ ನಾನು 3ನೇ ಮಹಾಯುದ್ಧ ಶುರು ಮಾಡೋದಿಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಮೆರಿಕಾದವ್ರು. ಅಂದ್ರೆ ಅಮೆರಿಕ ಯುದ್ಧ ಮಾಡೋದಿಲ್ಲ, ಇವನ್ ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ ಅವ್ರು. ಅಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಇವ್ರು ಸರ್ವನಾಶ ಇವ್ರು ಆಗ್ತಾ ಇದಾರೆ ಉಕ್ರೇನ್ದವ್ರು. ಯಾಕಂದ್ರೆ ಅಮೆರಿಕ ಗೊತ್ತಿದೆ ಅವ್ರು ಮಾಡ್ತಾ ಇರೋದು ತಪ್ಪು. ಒಂದು ದೇಶವಾಗಿ ಇನ್ನೊಂದು ಖಂಡದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅದು ರಷ್ಯಾದ ಸುತ್ತಮುತ್ತ ದೇಶಗಳಲ್ಲಿ. ರಷ್ಯಾದ ಗಡಿ ಹಚ್ಚಿ ಎಲ್ಲಾ ದೇಶಗಳಲ್ಲಿ ಇವ್ರು ಒಳಗಡೆ ಇಂಟರ್ವ್ಯೂನ್ ಆಗಕತ್ತಿದಾರ. ಮತ್ತೆ ರಷ್ಯಾಗೆ ಸಹಜವಾಗಿ ಸಿಟ್ಟು ಬಂದೇ ಬರ್ತಿತ್ತು. ಆದ್ರೆ ಅಮೆರಿಕ ಮಾತ್ರ ಕ್ಲಿಯರ್ಲಿ ಹೇಳ್ಬಿಟ್ಟಿದ್, ನಾವು ಯುದ್ಧ ಮಾಡಕ್ ರೆಡಿ ಇಲ್ಲ. ನೀವು ಯುದ್ಧ ಮಾಡಕ್ ರೆಡಿ ಇಲ್ಲ ಅಂತಂದ್ರೆ ಮತ್ತೆ ಉಕ್ರೇನ್ಗೆ ಯಾಕೆ ಬಿಟ್ರಿ, ಉಕ್ರೇನ್ ಬಿಟ್ಟು ಬಿಡ್ಬೇಕಾಗಿತ್ತು. ಉಕ್ರೇನ್ಗೆ ನೀವು ಏನ್ ಮಾಡಕತ್ರಿ, ಪ್ರಚೋದನೆ ಕೊಡಕತ್ರಿ, ಅವ್ರಿಗೆ ನ್ಯಾಟೋ ಸೇರ್ಪಡೆ ಮಾಡುವಂಗ್ ಮಾಡ್ಕೊಳಕತ್ರಿ. 2 ವರ್ಷದಿಂದ ಉಕ್ರೇನು ನ್ಯಾಟೋ ಸೇರ್ರಿ ಅಂತ ಹೇಳಿದವ್ರು ಇವ್ರು ಹೇಳಿ ನೋಡಿದ್ರು ರಷ್ಯಾ ಹೆಂಗ್ ರಿಪ್ಲೈ ಮಾಡ್ತೈತೆ ಅಂತ ಹೇಳಿ. ಒಂದು ಕಾರ್ಡ್ ಅನ್ನ ಟೆಸ್ಟ್ ಮಾಡ್ತಾ ಇತ್ತು ಅಮೆರಿಕ. ನಾವು ಹೇಳೋಣ ಅವ್ರ ಏನ್ ರಿಯಾಕ್ಷನ್ ಬರ್ತೈತೆ ನೋಡೋಣ ಅಂತ ಹೇಳಿ. ಅದಕ್ಕೆ ರಷ್ಯಾದವ್ರಿಗೆ ಭಯ ಹುಡ್ಸಾಕತ್ರ ಅಮೆರಿಕದವ್ರು, ನಾವು ಉಕ್ರೇನ್ ಅನ್ನ ನ್ಯಾಟೋಗ್ ತಗೋತೀವಿ. ಅವಾಗ ರಷ್ಯಾದವ್ರಿಗೆ ಭಯ ಬಂದ್ಬಿಡ್ತು, ಉಕ್ರೇನು ನ್ಯಾಟೋಕ್ ಹೋಗ್ಬಿಡ್ತಂದ್ರೆ ನಾಳೆ ನಮ್ಮ ಗಡಿಗಳಲ್ಲಿ ನಾವು ಏನು ಮಾಡ್ದಂಗ ಆಗ್ಬಿಡ್ತೈತೆ. ಅದಕ್ಕೆ ಉಕ್ರೇನು ನ್ಯಾಟೋಕ್ ಹೋಗ್ದಂಗ್ ತಡಿಬೇಕು, ಅದನ್ನೊಂದು ಸ್ವತಂತ್ರ ರಾಷ್ಟ್ರ ಮಾಡಿ ನಾವು ಒಳಗ್ ಹಾಕೋಬೇಕಂತ ಅವ್ರು ಏನ್ ಮಾಡಕತ್ರು, ದಾಳಿ ಮಾಡಕತ್ರು. ಫಸ್ಟ್ ಇದನ್ನ ಹಚ್ಚಿದವರು ಅಮೆರಿಕದವರು. ಬಟ್ ಅಮೆರಿಕ ಈಗ ಸದ್ಯ ಸೈಲೆಂಟ್ ಇದೆ, ನಾವು ವರ್ಲ್ಡ್ ವಾರ್ 3 ಮಾಡೋದಿಲ್ಲ 4 ಮಾಡೋದಿಲ್ಲ ಅನ್ಕೊಂತ ಜೋ ಬೈಡನ್ ಕೂತ್ಕೊಂಡಿದಾರ. ಇದರಿಂದ ಆರ್ಥಿಕ ಪರಿಣಾಮಗಳು ಬೀರ್ತಾ ಇದಾವೆ. ರಷ್ಯಾದ ಮೇಲೆ ಅನೇಕ ದೇಶಗಳು ಆರ್ಥಿಕ ದಿಗ್ಬಂಧನ ಹಾಕ್ತಾ ಇದ್ದಾರೆ. ಇನ್ನು ಡಾಲರ್ ಬೆಲೆ ದಿನೇ ದಿನೇ ಹೆಚ್ಚುತ್ತಾ ಇದೆ, ರುಬೆಲ್ಲಾ ಬೆಲೆ ಕಡಿಮೆ ಆಗ್ತಾ ಇದೆ. ರುಬೆಲ್ಲಾ ಇಟ್ ಇಸ್ ಅ ಕರೆನ್ಸಿ ಆಫ್ ರಷ್ಯಾ ದೇಶದ ಕರೆನ್ಸಿ, ಅದರ ಬೆಲೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಇವತ್ತು $1 ಅಂದ್ರೆ 108 ರುಬೆಲ್ ಆಗಿದವು, 108. ಹಿಂಗಾಗಿ ಏನಾಗ್ತಾ ಇದೆ, ರುಬೆಲ್ಲಾ ಬಳಸೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ರುಬೆಲ್ಲಾ ಹಣದುಬ್ಬರ ಆಗ್ತಾ ಇದೆ. ರಷ್ಯಾದೊಳಗಡೆ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ. ವಸ್ತುಗಳ ಬೆಲೆ ಏರಿಕೆ ಆತಪ್ಪ ಅಂತಂದ್ರೆ ಜನರಿಗೆ ಆ ವಸ್ತುಗಳನ್ನು ತಗೊಳಕ್ ಆಗುದಿಲ್ಲ, ಬಡ ಜನರಿಗೆ ವಸ್ತು ತಗೊಳಕ್ ಆಗುದಿಲ್ಲ. ದಿನನಿತ್ಯದ ಆಹಾರ, ಆಮೇಲೆ ದಿನನಿತ್ಯದ ಬಟ್ಟೆ, ಔಷಧಿಗಳು ತುಟ್ಟಾಕೊಂತ ಹೋಗ್ತಾವ್, ಜನರಿಗೆ ಅದು ಸಿಗೋದಿಲ್ಲ. ಅವಾಗ ರಷ್ಯಾದ ಎಲ್ಲಾ ಜನ ಪುಟಿನ್ ವಿರುದ್ಧ ದಂಗೆ ಹೇಳ್ತಾರೆ, ಪುಟಿನ್ ವಿರುದ್ಧ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಗಳನ್ನ ಮಾಡ್ತಾರೆ, ಗೌರ್ಮೆಂಟ್ ಮೇಲೆ ಪ್ರೆಷರ್ ಆಗ್ತಾರೆ. ಅವಾಗ ಪುಟಿನ್ ಮೇಲೆ ಪ್ರೆಷರ್ ಬಂದು ಅವರು ವಾರನ್ನ ನಿಲ್ಲಿಸ್ಲಿ ಅನ್ನೋದು ಅಮೆರಿಕದ ತಂತ್ರಗಾರಿಕೆ. ಮತ್ತೆ ರಷ್ಯಾ ದೇಶದ ಮೇಲೆ ಎಲ್ಲರೂ ಇವತ್ತು ಆರ್ಥಿಕ ದಿಗ್ಬಂಧನ ಹಾಕ್ತಾ ಇದ್ದಾರೆ. ನಿನ್ನೆ ನಾನೊಂದು ಪೇಪರ್ ಅಲ್ಲಿ ನೋಡಿದೆ, ಬಹುಶಃ ಇನ್ನ ಕೆಲವೇ ದಿನಗಳಲ್ಲಿ, ವಾರನೂ ಅಲ್ಲ ದಿನಗಳಲ್ಲಿ ರಷ್ಯಾ ಆರ್ಥಿಕ ಹಿಂಜರಿತವನ್ನ ಅನುಭವಿಸಬಹುದು. ಎಕನಾಮಿಕ್ ರಿಸೆಷನ್ ಬರ್ತದೆ. ರಿಸೆಷನ್ ಹೋಗಿ ಡಿಪ್ರೆಷನ್ಗೆ ಕೂಡ ಹೋಗ್ಬೋದು, ಡಬಲ್ ಡಿಪ್ರೆಷನ್ ಕೂಡ ಹೋಗ್ಬೋದು. ಆರ್ಥಿಕ ಹಿಂಜರಿತ ಆಗೋ ಸಾಧ್ಯತೆಗಳಿದಾವೆ. ಮತ್ತೆ ಆರ್ಥಿಕ ದಿವಾಳಿತನ ಆಗ್ತಾವ್. ಯಾಕಂದ್ರೆ ರಷ್ಯಾದಲ್ಲಿ ಜನ ಸಿಕ್ಕಾಪಟ್ಟೆ ಬ್ಯಾಂಕ್ ಒಳಗಡೆ ಹಣ ಇಟ್ಟಿದ್ದಾರೆ, ವಿದೇಶಿ ಬ್ಯಾಂಕ್ ಅಲ್ಲೂ ಹಣ ಇಟ್ಟಿದ್ದಾರೆ, ಸ್ವದೇಶಿ ಬ್ಯಾಂಕ್ ಅಲ್ಲೂ ಹಣ ಇಟ್ಟಿದ್ದಾರೆ.
ಆ ಬ್ಯಾಂಕ್ ಖಾತೆಗಳನ್ನ ಬೇರೆ ಬೇರೆ ದೇಶಗಳೆಲ್ಲ ಏನ್ ಮಾಡ್ತಾ ಇದಾವ, ಸ್ಥಗಿತಗೊಳಿಸ್ತಾ ಇದ್ವು. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗದಂಗ್ ನೋಡ್ಕೋತಾ ಇದ್ವು. ಗೂಗಲ್ ಪೇ, ಆಪಲ್ ಪೇ ಎಲ್ಲವನ್ನ ರಷ್ಯಾದಲ್ಲಿ ಸ್ಥಗಿತಗೊಳಿಸಿದಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಈಗ ನಂದು ನಿಮ್ದು ಎಲ್ಲಾ ದುಡ್ಡು ಬ್ಯಾಂಕ್ ಅಲ್ಲಿ ಇದೆ. ನಾವೇನ್ ಮಾಡ್ತಾ ಇದೀವಿ, ಗೂಗಲ್ ಪೇ, ಫೋನ್ ಪೇ, ವಾಟ್ಸ್ಆಪ್ ಪೇ ಮುಖಾಂತರ ಪೇಮೆಂಟ್ ಮಾಡ್ತಾ ಇದೀವಿ. ಈಗ ನಮಗ್ ದುಡ್ಡು ಬೇಕು, ಯುದ್ಧ ನಡೆಯಕತ್ತೈತಿ, ಆಹಾರ ತರಕ್ ದುಡ್ಡಿಲ್ಲ, ಗೂಗಲ್ ಪೇನು ವರ್ಕ್ ಆಗವಲ್ತು, ಫೋನ್ ಪೇನು ವರ್ಕ್ ಆಗವಲ್ತು. ಸೊ ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತಾವ್. ರೇಟ್ನು ಜಾಸ್ತಿ ಆಗಿದೆ, ಬ್ಯಾಂಕಿಗೆ ಹೋಗಿ ದುಡ್ಡು ತರ್ತೇನೆ ಅಂದ್ರೆ ಬ್ಯಾಂಕ್ಗಳು ದುಡ್ಡು ಇಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಇಂಥ ಪರಿಸ್ಥಿತಿಗಳು ರಷ್ಯಾದಲ್ಲಿ ಬರಬಹುದು. ಮತ್ತೆ ಇನ್ನು ರಷ್ಯಾದವರು ಬೇರೆ ಬೇರೆ ದೇಶದಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ, ಉದ್ಯಮಿಗಳೆಲ್ಲ. ಅವರಿಗೆ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಈಗ ರಷ್ಯಾದ ಒಬ್ಬ ವ್ಯಕ್ತಿ ಜಪಾನ್ದೊಳಗಡೆ ಹೂಡಿಕೆ ಮಾಡಿದ. ನಾವು ಹೂಡಿಕೆ ತಕೊಂಡ್ಬರ್ಬೇಕಂದ್ರೆ ಇನ್ವೆಸ್ಟ್ಮೆಂಟ್ ತಕೊಂಡ್ಬರ್ಬೇಕು, ಅದು ತಕ್ಕೊಳಕನು ಬರ್ತಾ ಇಲ್ಲ. ದುಡ್ಡು ಹಾಕಿದ್ದ ಅಲ್ಲೇ ಹೋಯ್ತು, ಅದನ್ನ ಅಲ್ಲೇ ಏನ್ ಮಾಡಿದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದನ್ನ ಅಲ್ಲೇ ಫ್ರೀಸ್ ಮಾಡಿಬಿಟ್ಟಿದ್ದಾರೆ. ಹಿಂಗಾಗಿ ರಷ್ಯಾದ ಜನ ಪುಟಿನ್ ವಿರುದ್ಧ ತಿರುಗು ಬೀಳೋ ತರ ಅಮೆರಿಕದವರು ನೋಡ್ಕೊಳ್ತಾ ಇದ್ದಾರೆ. ಸ್ವಿಫ್ಟ್ ಕೋಡ್ದಿಂದ ರಷ್ಯಾವನ್ನ ಹೊರಗೆ ಹಾಕಿದ್ದಾರೆ. ಸ್ವಿಫ್ಟ್ ಕೋಡ್ ನಿಮ್ಗೆ ಗೊತ್ತಿದೆ. ಈಗ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ, ನಂದು ಬ್ಯಾಂಕ್ ಅಕೌಂಟ್ SBI ದಾಗ ಐತೆ ಅಂತ ತಿಳ್ಕೊಡ್ರಿ. ನಾನು SBI ದಿಂದ ಇನ್ನೊಬ್ಬ ವ್ಯಕ್ತಿ ಅದನ್ನ, ಯಾರೋ XYZ ಅನ್ನುವಂತ ವ್ಯಕ್ತಿ, ಇವನು ಬ್ಯಾಂಕಿಗೆ, ಇವಂದು SBI ಐತೆ ಅಥವಾ HDFC ಬ್ಯಾಂಕ್ ಇದೆ, ಇವಂಗ್ ನಾನು $100 ಕಳಿಸ್ತೇನೆ. ಇದಕ್ಕೆ ನನಗೆ ಏನ್ ಬೇಕು, IFSC ಕೋಡ್ ಬೇಕು, ಈ ಬ್ಯಾಂಕಿನ ಕೋಡ್ ಬೇಕು. ಆ ಬ್ಯಾಂಕಿನ ಕೋಡ್ ಹಾಕಿದಾಗ ಅವನ್ಗೆ ಆ ಬ್ಯಾಂಕ್ ಅಲ್ಲಿರೋ ಅಕೌಂಟ್ಗೆ ನಾ ಕಳಿಸಿದ $100 ಹೋಗ್ತದೆ. ಯಾವ ಬ್ಯಾಂಕ್ ಅಂತ ಹೇಳಿ ಗುರುತು ಮಾಡಕ್ಕೆ IFSC ಕೋಡ್ ಇರ್ತದೆ. IFSC ಕೋಡ್ ಇಲ್ಲದೆ ಇನ್ನೊಂದು ಬ್ಯಾಂಕಿಗೆ ವರ್ಗಾವಣೆ ಮಾಡಕ್ ಬರುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ದೇಶದ ಒಳಗಡೆ ಟ್ರಾನ್ಸಾಕ್ಷನ್ ಆಗ್ಬೇಕಂದ್ರೆ ಯಾವ್ದು ಬೇಕು, IFSC ಕೋಡ್ ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಾನು ಅಮೆರಿಕಾದಲ್ಲಿರೋ ಒಬ್ಬ ವ್ಯಕ್ತಿಗೆ ದುಡ್ಡು ಕಳಿಸ್ಬೇಕು, ಅಥವಾ ಅಮೆರಿಕಾದಲ್ಲಿರೋ ವ್ಯಕ್ತಿ ನನಗೆ ದುಡ್ಡು ಕಳಿಸ್ಬೇಕಂದ್ರೆ ಅವ್ರಿಗೆ IFSC ಕೋಡ್ ಬೇಡ. ಯಾವ ಕೋಡ್ ಬೇಕು, ಸ್ವಿಫ್ಟ್ ಕೋಡ್ ಬೇಕು. ಈ ಸ್ವಿಫ್ಟ್ ಕೋಡ್ ಇದ್ದಾಗ ಮಾತ್ರ ಬೇರೆ ದೇಶದಿಂದ ನನಗೆ ಪೇಮೆಂಟ್ ಬರ್ತದೆ, ನಾನು ಬೇರೆ ದೇಶದವರಿಗೆ ಪೇಮೆಂಟ್ ಮಾಡ್ಬೋದು. ಬಟ್ ಈ ಸ್ವಿಫ್ಟ್ ಕೋಡ್ ವ್ಯವಸ್ಥೆಯಿಂದನೇ ರಷ್ಯಾನ ಹೊರಗೆ ಹಾಕಿದ್ದಾರೆ. ಅಂದ್ರೆ ರಷ್ಯಾದಲ್ಲಿರೋರಿಗೆ ಬೇರೆ ದೇಶದವರು ದುಡ್ಡು ಕಳ್ಸಕ್ಕೂ ಬರುವುದಿಲ್ಲ, ರಷ್ಯಾದವರು ಬೇರೆ ದೇಶದಿಂದ ದುಡ್ಡು ತಗೊಳಕ್ಕೂ ಬರುವುದಿಲ್ಲ. ರಷ್ಯಾದ ವ್ಯಕ್ತಿ ಇದಾನೆ, ಅಮೆರಿಕಾದಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಅವನದು ದುಡ್ಡು ಅವನ ತಕೋಬೇಕಂದ್ರೂ ಬರುವುದಿಲ್ಲ, ಎಲ್ಲ ಫ್ರೀಸ್ ಮಾಡಿದ್ದಾರೆ. ಅಂದ್ರೆ ಅಮೆರಿಕಕ್ಕೆ ಬೇರೆ ದೇಶದ ಒಂದು ಅಸಿಸ್ಟೆನ್ಸ್, ಹೆಲ್ಪ್ ಒಟ್ಟೊಟ್ಟು ಸಿಗೋದಿಲ್ಲ. ಈ ರೀತಿಯಾಗಿ ಮಾಡಿರುವಂತದ್ದು ಸ್ವಿಫ್ಟ್ ಕೋಡ್ ಅನ್ನೇ. ಸ್ವಿಫ್ಟ್ ಕೋಡ್ ಇಂದ ರಷ್ಯಾದ ಬ್ಯಾಂಕ್ಗಳನ್ನ ಹೊರಗೆ ಹಾಕಿದ್ದಾರೆ. ಬಹಳ ದೊಡ್ಡ ಆರ್ಥಿಕ ಪರಿಣಾಮಗಳು ಬೀರುವಂತದ್ದು. ಸ್ವಿಫ್ಟ್ ಬ್ಯಾನ್ ಅಂತ ಹೇಳಿ ಕರಿತೀವಿ. ಸ್ವಿಫ್ಟ್ ಕೋಡ್ ಇಂದ 2012ರಲ್ಲಿ ಕೂಡ ಅಮೆರಿಕ ಇರಾನ್ ದೇಶದ ಮೇಲೆ ಸ್ವಿಫ್ಟ್ ಬ್ಯಾನ್ ಹಾಕಿದ್ರು. ಆಮೇಲೆ 4 ವರ್ಷ ಆದ್ಮೇಲೆ ಆ ಸ್ವಿಫ್ಟ್ ಬ್ಯಾನ್ ಅನ್ನ ತೆಗೆದ್ರು. ಬಟ್ ಬಹಳ ತೊಂದರೆಯನ್ನ ಆ ಸಂದರ್ಭದಲ್ಲಿ ಇರಾನ್ ದೇಶ ಅನುಭವಿಸಿತು. ಇರಾನ್ ದೇಶದ ಆರ್ಥಿಕತೆನೇ ಅಧೋಗತಿಗೆ ಹೋಯ್ತು. ಇನ್ನು ನೆಕ್ಸ್ಟ್ ನಮ್ಮ ಭಾರತ ಸರ್ಕಾರ ಆಪರೇಷನ್ ಗಂಗಾ ಅನ್ನೋ ಹೆಸರಿನೊಳಗಡೆ ಕಾರ್ಯಾಚರಣೆ ಮಾಡ್ತಾ ಇದೆ. ಸತತವಾಗಿ ಮಾಡ್ತಾ ಇದ್ದಾರ. ಒಂದೊಂದು ವಿಮಾನದಲ್ಲಿ 200-300 ಮಂದಿ ಹಿಡಿದ್ರು ಡೈಲಿ 8, 9, 10 ವಿಮಾನಗಳು ಹೋಗ್ತಾ ಇದಾವ. ಈಗಾಗಲೇ ನಮ್ಮ ಭಾರತ ಸರ್ಕಾರ ನಿನ್ನೆ ಹೇಳ್ದಂಗೆ ಸುಮಾರು ನಾವು 10,000 ಜನ ವಿದ್ಯಾರ್ಥಿಗಳನ್ನ ಕಾರ್ಯಾಚರಣೆ ಮಾಡಿ ಏರ್ ಲಿಫ್ಟ್ ಮಾಡಿದೀವಿ ಅಂತ ಹೇಳ್ತಾ ಇದಾರ. ಅದು ನಡೀತಾ ಇದೆ. ಬಟ್ ಒಂದೇ ಏನಂತಂದ್ರೆ, ನಿನ್ನೆ ಕೆಲವು ಜನ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ರು, ಇದು ಉಕ್ರೇನ್ ಒಳಗಡೆ ಈ ಈಸ್ಟರ್ನ್ ಉಕ್ರೇನ್ ಅಲ್ಲಿ ಇರೋ ಜನ ಎಲ್ಲ ಇಲ್ಲಿ ಗಡಿಗಳಿಗೆ ಬರ್ತಾ ಇದಾರೆ, ಇವ್ರನ್ನೆಲ್ಲ ಪಾರ್ ಮಾಡಿ ಭಾರತ ಸರ್ಕಾರ ಕರ್ಕೊಂಡ್ ಬರ್ತಾ ಇದೆ. ಬಟ್ ಇಲ್ಲಿ ಕ್ಯೂ ಇದೆ, ರಾಜಧಾನಿ ಉಕ್ರೇನ್ ರಾಜಧಾನಿ ಕ್ಯೂ. ಈ ಕ್ಯೂ ಇರ್ಬೋದು ಅಥವಾ ಇಲ್ಲಿ ಇರ್ತಕ್ಕಂಥ ನಗರಗಳೇನಿದಾವಲ್ಲ, ಇಲ್ಲಿ ರಷ್ಯಾದವ್ರು ಇಲ್ಲೇ ಬಹಳ ಬಾಂಬ್ ಹಾಕ್ತಾ ಇದಾರೆ. ರಷ್ಯಾದವ್ರು ಅಲ್ಲಿ ಇದ್ದಂಥವ್ರನ್ನ ಕರ್ಕೊಂಬರಕನೆ ಆಗ್ತಾ ಇಲ್ಲ, ರಷ್ಯಾಗೆ ಬಹಳ ಸಮೀಪ ಇದಾರು. ಸೊ ಹಿಂಗಾಗಿ ಇಲ್ಲಿದ್ದಂಥ ಜನರನ್ನ ಇವ್ಯಾಕ್ಯುಯೇಷನ್ ಮಾಡೋದು ಭಾರಿ ಕಷ್ಟ ಇದೆ. ಮತ್ತೆ ರಷ್ಯಾದವ್ರು ಯಾವುದೇ ರೀತಿಯಾದಂತಹ ಒಂದು ಯುದ್ಧದೊಳಗಡೆ ಒಟ್ಟ ವಿರಾಮ ಕೊಡ್ತಾ ಇಲ್ಲ, ಆ ನಮೂನಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಆಪರೇಷನ್ ಗಂಗಾ ಹೆಸರಿನೊಳಗಡೆ ಈಗಾಗಲೇ ಭಾರತೀಯ ವಿದ್ಯಾರ್ಥಿಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬಹುಶಃ ನಿನ್ನೆ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೈಶಂಕರ್ ಅವರು ಮಾತಾಡಿದ್ದಾರೆ ರಷ್ಯಾ ಜೊತೆಗೆ. ರಷ್ಯಾ ಕೆಲವೊಂದು ಕಾರಿಡಾರ್ ಗಳನ್ನ ಮುಕ್ತಗೊಳಿಸ್ತಾ ಇದ್ದಾರೆ. ಕೆಲವೊಂದು ಕಾರಿಡಾರ್ ಮಾಡಿ ಭಾರತೀಯ ವಿದ್ಯಾರ್ಥಿಗಳನ್ನ ಮಾತ್ರ ಅಲ್ಲಿಂದ ಕಳಿಸ್ಬೇಕಂತ ಹೇಳಿ ಮಾಡಿದಾರ ಆಪರೇಷನ್ ಗಂಗಾ ಒಳಗಡೆ. ಸೊ ಬಹುಶಃ ಅಲ್ಲಿಂದ ಭಾರತದ ವಿದ್ಯಾರ್ಥಿಗಳನ್ನ ಕಳಿಸುವಂತ ಸಾಧ್ಯತೆಗಳಿದು. ಬರೀ ಅಲ್ಲಿ ಭಾರತದ ರಾಷ್ಟ್ರಧ್ವಜ ಹಿಡ್ಕೊಂಡು ಹೋಗಕತ್ತಾಗ ಅವ್ರನ್ನ ಬಿಡ್ತಾ ಇದ್ದಾರೆ. ಎಷ್ಟೋ ಜನ ಪಾಕಿಸ್ತಾನದವ್ರು ಕೂಡ ನಮ್ಮ ದೇಶದ ರಾಷ್ಟ್ರಧ್ವಜವನ್ನ ಹಿಡ್ಕೊಂಡು ಪಾರಾಗಕತ್ತಾರ. ಅಂದ್ರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ, ಅದು ಎಷ್ಟು ವ್ಯಾಲ್ಯೂ ಇದೆ. ಒಂದು ಕಾಲದೊಳಗಡೆ ಇಂಡಿಯಾ ಪಾಕಿಸ್ತಾನ ನಮ್ಮಲ್ಲಿ ಎಷ್ಟು ವಿರೋಧಗಳಿದಾವೆ, ಇವತ್ತು ಜೀವ ಉಳಿಸ್ಕೊಳ್ಳಕ್ಕೂ ನಮ್ಮ ರಾಷ್ಟ್ರಧ್ವಜ ಅವರಿಗೆ ಹೆಲ್ಪ್ ಆಗ್ತಾ ಇದೆ. ನಿಜವಾಗ್ಲೂ ಅಭಿಮಾನದಿಂದ ನಾವೆಲ್ಲ ಹೇಳಬೇಕಾದಂತ ಒಂದು ವಿಷಯ ಇದು. ಇನ್ನ ಇಂಡಿಯಾ ಯಾಕೆ ವೋಟಿಂಗ್ ಮಾಡಲಿಲ್ಲ, ಇಲ್ಲಿ ಕೆಲವು ಜನ ಭಾರತೀಯರು ಕೂಡ 2-3 ದಿವಸದಿಂದ ಬೈತಾ ಇದ್ದಾರೆ. ಯಾಕೆ ನಮ್ಮ ವಿದ್ಯಾರ್ಥಿಗಳು 20,000 ಜನ ಇದ್ದಾರೆ ಉಕ್ರೇನ್ ಒಳಗಡೆ.
ಭಾರತ ದೇಶ ಯಾಕೆ ರಷ್ಯಾ ವಿರುದ್ಧ ಈ ಒಂದು ವೋಟಿಂಗ್ ಮಾಡಲಿಲ್ಲ ವಿಶ್ವಸಂಸ್ಥೆ ಒಳಗಡೆ? 193 ದೇಶಗಳಲ್ಲಿ ಅಲ್ಲಿ ವೋಟಿಂಗ್ ಇಟ್ಟಿದ್ದಾರೆ. ಅದ್ರೊಳಗಡೆ ಭಾರತ, ಚೈನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಆಮೇಲೆ ಮಾಲ್ಡೋವಾ ಇರ್ಬೋದು, ಆಮೇಲೆ ಮಡಗಾಸ್ಕರ್ ಇರ್ಬೋದು, ಆಮೇಲೆ ಬಾಂಗ್ಲಾದೇಶ್ ಇರ್ಬೋದು. ಇಂಥ ಕೆಲವೊಂದು ದೇಶಗಳು ವೋಟಿಂಗ್ ಮಾಡಿಲ್ಲ. ಬಾಂಗ್ಲಾದೇಶ, ಇರಾನು ಬಿಡ್ರಿ, ಬಟ್ ಇಂಡಿಯಾ ವೋಟಿಂಗ್ ಮಾಡಿಲ್ಲ. ಯಾಕೆ? ನಾವು ರಷ್ಯಾದ ವಿರುದ್ಧ ವೋಟಿಂಗ್ ಮಾಡಕ್ಕೂ ಆಗಂಗಿಲ್ಲ, ಅಮೆರಿಕ ವಿರುದ್ಧ ವೋಟಿಂಗ್ ಮಾಡಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಎರಡೂ ದೇಶಗಳು ಅಷ್ಟೇ ಇದಾವೆ. ಮತ್ ನಾನು ಇನ್ನೂ ಒಂದು ಹೇಳ್ಬೇಕಂದ್ರೆ, ಅಮೆರಿಕಕ್ಕಿಂತನೂ ಭಾರತಕ್ಕೆ ಇತಿಹಾಸದಲ್ಲಿ ರಷ್ಯಾದ ಸಪೋರ್ಟ್ ಬಹಳ ಇದೆ. ಈಗೇನೋ ರಷ್ಯಾದವ್ರು ಹಿಂಗ್ ತಲೆ ಕೆಟ್ಟವ್ರಂಗ್ ಮಾಡಕತ್ತಾರ, ಆದ್ರೆ ರಷ್ಯಾದ್ದು ಸಪೋರ್ಟು ಇಂಡಿಯಾಕ್ ಮೊದಲಿನಿಂದಲೂ ಇದೆ, ಅಮೆರಿಕಾಗಿಂತನೂ ಜಾಸ್ತಿ ಇದೆ. ಕಾರ್ಗಿಲ್ ಯುದ್ಧ ನಡೆದಿತ್ತು 1999ರಲ್ಲಿ, ಕಾರ್ಗಿಲ್ ಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ ಕೂಡ ರಷ್ಯಾನೇ ಭಾರತ ದೇಶಕ್ಕೆ ಹೆಲ್ಪ್ ಮಾಡಿದಂಥದ್ದು. ಅದೇ ಸಂದರ್ಭದಲ್ಲಿ GPS ವ್ಯವಸ್ಥೆಯನ್ನ ಅಮೆರಿಕಾದವರು ನಮಗೆ ಬಿಟ್ಟು ಕೊಡ್ಲಿಲ್ಲ. ಯುದ್ಧ ನಿಮ್ದು ನಡೆದೈತಿ, ನಿಮ್ದು ನೀವು ನೋಡ್ಕೊಳ್ರಿ ಅಂತ ಹೇಳಿದ್ರು ಅಮೆರಿಕಾದವರು. ಅಮೆರಿಕ ನಮ್ಮ ಜೊತೆಗೆ ನಿಲ್ಲಿಲ್ಲ. ಯಾರು ನಿಂತ್ಕೊಂಡ್ರು? ರಷ್ಯಾ ದೇಶ ನಿಂತ್ಕೊಂತು. ಮತ್ತೆ ನೆಕ್ಸ್ಟ್ ಮೊನ್ನೆ ಬಾಲಾಕೋಟ್ ದಾಳಿ ಆಯ್ತು. ಬಾಲಾಕೋಟ್ ದಾಳಿ ಒಳಗಡೆ ಅಭಿನಂದನ್ ವರ್ಧಮಾನ್ ನಮ್ಮ ಸೈನಿಕರು, ಸೊ ಇವರು ಪಾಕಿಸ್ತಾನದೊಳಗಡೆ ಹೋದಾಗ ಇವ್ರು MiG-21 ತಗೊಂಡು ಹೋಗಿದ್ರು. ಆ ಕಡೆಯಿಂದ ಪಾಕಿಸ್ತಾನದವರು F-16 ಯುದ್ಧ ವಿಮಾನ ತಗೊಂಡ್ಬಂದ್ರು. ನಮಗೆ MiG-21 ಯುದ್ಧ ವಿಮಾನ ಕೊಟ್ಟಿದ್ದು ರಷ್ಯಾ ದೇಶ, ಅವರಿಗೆ F-16, ಪಾಕಿಸ್ತಾನಿಗೆ F-16 ಯುದ್ಧ ವಿಮಾನ ಕೊಟ್ಟವರು ಅಮೆರಿಕದವರು. ಭಾರತ ದೇಶ ಅಮೆರಿಕ ಜೊತೆ ಇದೆ ಅಂದ್ರೂ ಕೂಡ ಪಾಕಿಸ್ತಾನಕ್ಕೆ ಅವರು F-16 ಯುದ್ಧ ವಿಮಾನವನ್ನ ಕೊಟ್ಟಿದ್ದಾರೆ. ಸೊ ಹಿಂಗಾಗಿ ನಮಗೂ ಮೊದಲಿನಿಂದ ನಮಗಿಂತನೂ ಜಾಸ್ತಿ ಪಾಕಿಸ್ತಾನ್ಗೆ ಅಮೆರಿಕ ಸಪೋರ್ಟ್ ಇರುವಂತದ್ದು. ಇನ್ನು ಆರ್ಟಿಕಲ್ 370 ತೆಗೆದ್ರು ಜಮ್ಮು ಕಾಶ್ಮೀರ ಒಳಗಡೆ. ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 370 ತೆಗೆದಾಗ ರಷ್ಯಾ ದೇಶ ಭಾರತದ ಪರವಾಗಿ ನಿಂತ್ಕೊಂತು, ಬಟ್ ಅಮೆರಿಕ ಭಾರತದ ಪರವಾಗಿ ನಿಂತ್ಕೊಳ್ಳಿಲ್ಲ. ಇನ್ನು ಇಬ್ರು ಇಲ್ಲಿ ಲೆಜೆಂಡ್ಗಳು ನಿಮಗೆ ಫೋಟೋದಲ್ಲಿ ಕಾಣ್ತಾ ಇದ್ದಾರೆ. ಒಂದು ನಮ್ಮ ಭಾರತ ರತ್ನ, ಇಬ್ರು ಭಾರತ ರತ್ನಗಳನ್ನೇ, ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಇವರು ಪೋಖ್ರಾನ್ ಟೆಸ್ಟ್ ನ ಮಾಡಿದ್ರು. ಪೋಖ್ರಾನ್ ಟೆಸ್ಟ್ ಮಾಡಿದಾಗ ಅಮೆರಿಕದವರು ನಾವು ಇನ್ಮೇಲೆ ಭಾರತದ ಮೇಲೆ ಪರಮಾಣು ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಭಾರತದ ಮೇಲೆ ಪರಮಾಣು ದಾಳಿ ಮಾಡ್ತೀವಿ ಅಂತ ಹೇಳಿ ಇದೇ ಅಮೆರಿಕದವರು ಪರಮಾಣು ದಾಳಿ ಮಾಡಕ್ ರೆಡಿ ಆಗಿದ್ರು. ಬಟ್ ಅವಾಗ ಭಾರತದ ಬೆಂಬಲಕ್ಕೆ ನಿಂತಂತ ಮೊಟ್ಟ ಮೊದಲ ದೇಶ ಅಂತಂದ್ರೆ ದಟ್ ಇಸ್ ದಿ ರಷ್ಯಾ. ಮತ್ತೆ ರಷ್ಯಾದ್ದು ಡಿಫೆನ್ಸ್ ಟೈಸ್ ಬಹಳ ಚೆನ್ನಾಗಿದಾವೆ ಇಂಡಿಯಾ ಜೊತೆ. ನಾವು ಇಲ್ಲಿ ನಿಮಗೆ ಕಾಣ್ತಾ ಇದೆ INS ವಿಕ್ರಮಾದಿತ್ಯ, ಇಂಡಿಯನ್ ನಾವಲ್ ಶಿಪ್. ಇದು ಯುದ್ಧ ವಾಹಕ ನೌಕೆ ಅಂತ ಕರಿತೀವಿ. ಈ INS ವಿಕ್ರಮಾದಿತ್ಯ ಕೂಡ ರಷ್ಯಾದವರು ಕೊಟ್ಟಂತದ್ದು, ಇವತ್ತು ಭಾರತದಲ್ಲಿ ವರ್ಕ್ ಮಾಡ್ತಾ ಇದೆ. ಇದರ ಜೊತೆಗೆ ಜಗತ್ತಿನೊಳಗಡೆ ಅತ್ಯಾಧುನಿಕ ಕ್ಷಿಪಣಿಗಳಾದಂತಹ S-400 ಕ್ಷಿಪಣಿಗಳನ್ನ ರಷ್ಯಾ ದೇಶ ಕೊಟ್ಟಿದೆ. ಇವನ್ S-400 ಕ್ಷಿಪಣಿಗಳು ಬಂದ್ರೆ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಸ್ಟ್ರಾಂಗ್ ಆಗ್ತವೆ. ಬಟ್ ಇದನ್ನ ತಗೋಬೇಡ್ರಿ ಅಂತಾನೆ ಅಮೆರಿಕ ಹೇಳಿತ್ತು. ಇದನ್ನ ತಗೊಳಕ್ ಕೊನೆಯವರೆಗೂ ಕೊಟ್ಟಿರ್ಲಿಲ್ಲ. ಬಟ್ ಆದ್ರೂ ಕೂಡ ಭಾರತ ದೇಶದ ವಿದೇಶಾಂಗ ಒಂದು ಪಾಲಿಸಿ ನೀತಿ ಬಹಳ ಫಂಟಾಸ್ಟಿಕ್ ಆಗಿ ವರ್ಕ್ ಮಾಡಿ S-400 ಮಿಸೈಲ್ ಗಳನ್ನ ನಾವು ರಷ್ಯಾದಿಂದ ತೆಗೆದುಕೊಂಡಿವಿ. ಬ್ರಹ್ಮೋಸ್ ಮಿಸೈಲ್ಗಳು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಮಿಸೈಲ್ಸ್. ಈ ಬ್ರಹ್ಮೋಸ್ ಮಿಸೈಲ್ ಗಳನ್ನ ನಾವು ರಷ್ಯಾದಿಂದ ತೆಗೆದುಕೊಳ್ತಾ ಇದೀವಿ. ನೆಕ್ಸ್ಟ್ AK-203 ಅಂತಕ್ಕಂಥ ರೈಫಲ್ ಗಳನ್ನ ರಷ್ಯಾ ನಮಗೆ ಕೊಡ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಿ ಸುಖೋಯ್ ಯುದ್ಧ ವಿಮಾನಗಳನ್ನ ರಷ್ಯಾ ನಮಗೆ ಪ್ರೊವೈಡ್ ಮಾಡ್ತಾ ಇದೆ, ಸುಖೋಯ್ ಯುದ್ಧ ವಿಮಾನಗಳು. ಮತ್ತೆ ಇದರ ಜೊತೆಗೆ ನಮ್ಮ ಇಸ್ರೋಗೆ ಕ್ರಯೋಜೆನಿಕ್ ಎಂಜಿನ್, ಮೋಸ್ಟ್ ಪವರ್ಫುಲ್ ಎಂಜಿನ್ ಇದು. ಅತ್ಯಂತ ಭಾರವಾದಂತ ರಾಕೆಟ್ ಗಳನ್ನ ಮೇಲೆತ್ತಕ್ ಬೇಕಾಗುವಂತ ಕ್ರಯೋಜೆನಿಕ್ ಎಂಜಿನ್. ಈ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಭಾರತಕ್ಕೆ ಅಮೆರಿಕನೂ ಕೊಟ್ಟಿರ್ಲಿಲ್ಲ. ಆಮೇಲೆ ರಷ್ಯಾ ಕೊಡ್ತೀನಂದ್ರೂ ಕೂಡ ರಷ್ಯಾಗೂ ಕೊಡದೇ ಇರೋ ಹಂಗೆ ಅಮೆರಿಕ ತಡೆ ಹಿಡಿದೈತೆ. ಇಂಥ ತಂತ್ರಜ್ಞಾನಗಳನ್ನ ಭಾರತಕ್ಕೆ ಕೊಡ್ತಾರ? ಯಾಕಂದ್ರೆ ಅಮೆರಿಕ ಗೊತ್ತಿತ್ತು ಭಾರತಕ್ಕೆ ಕ್ರಯೋಜೆನಿಕ್ ಎಂಜಿನ್ ತಂತ್ರಜ್ಞಾನ ಕೊಟ್ರೆ ಭಾರತದ ಇಸ್ರೋ ನಾಸಾದವ್ರನ್ನ ಸಹಿತ ಹಿಂದೆ ಹಾಕಿಸ್ತಾರ ಅನ್ನೋದು ಗೊತ್ತಿತ್ತು. ಸೊ ಹಿಂಗಾಗಿ ರಷ್ಯಾದವ್ರಿಗೂ ಕೊಡಕ್ ಬಿಡ್ಲಿಲ್ಲ, ನಾವು ಕೊಡ್ಲಿಲ್ಲ. ಹಿಂಗಾಗಿ ಭಾರತ ದೇಶದಲ್ಲಿ ಕ್ರಯೋಜೆನಿಕ್ ತಂತ್ರಜ್ಞಾನ ಬರೋದು ಸುಮಾರು 20 ವರ್ಷಗಳ ಕಾಲ ಲೇಟ್ ಆಯ್ತು. ನಂಬಿ ನಾರಾಯಣ್ ಅನ್ನುವಂತ ಒಬ್ಬ ಸೈಂಟಿಸ್ಟ್ ಅವ್ರನ್ನ ಜೈಲಿಗೆ ಹಾಕೋ ತರ ಮಾಡಿದಂತ ದೇಶ ದಟ್ ಇಸ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಇವೆಲ್ಲವನ್ನ ನೋಡಿದಾಗ ಐತಿಹಾಸಿಕವಾಗಿ ಅದು ನಮಗೆ ಜಿಯೋ ಪೊಲಿಟಿಕಲ್ ಇರ್ಬೋದು, ರಕ್ಷಣಾ ಕ್ಷೇತ್ರದಲ್ಲಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ಕೂಡ ರಷ್ಯಾ ನಮ್ಮ ಜೊತೆಗೆ ನಿಂತ್ಕೊಂತಾನೆ ಬಂದಿದೆ. ರಷ್ಯಾ ಯಾವಾಗ್ಲೂ ನಿಂತ್ಕೋತ ಬಂದಿದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಗಗನ್ಯಾನ್ ಮಿಷನ್, ದ ಫಸ್ಟ್ ಮ್ಯಾನ್ಡ್ ಮಿಷನ್ ಆಫ್ ಇಂಡಿಯಾ, ಮೊದಲ ಮಾನವ ಸಹಿತ ಬಾಹ್ಯಾಕಾಶ ನೌಕೆಗೆ ಕೂಡ ರಷ್ಯಾ ದೇಶ ಭಾರತಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಬಟ್ ಇಲ್ಲಿ ಯಾವುದೇ ಕಡೆ ಅಮೆರಿಕ ನಮಗೆ ಹೆಲ್ಪ್ ಮಾಡಿಲ್ಲ. ಇವನ್ ನಮ್ಮ ಡಿಫೆನ್ಸ್ ಫೋರ್ಸ್ ಸ್ಟ್ರಾಂಗ್ ಕೂಡ ಅಮೆರಿಕ ಮಾಡಿಲ್ಲ.
ನಮ್ಮ ಡಿಫೆನ್ಸ್ ಸ್ಟ್ರಾಂಗ್ ಆತಂದ್ರೆ ಚೈನಾದವ್ರ ವಿರುದ್ಧ ನಾವು ಹೋರಾಡಕ್ಕೆ ಇನ್ನೂ ಕೆಪೇಬಲ್ ಆಗ್ತೀವಿ. ಅದು ಅಮೆರಿಕಕ್ಕೆ ಲಾಭ ಇದೆ, ಆದ್ರೂ ಕೂಡ ಅಮೆರಿಕ ಆ ರೀತಿ ಸಪೋರ್ಟ್ ಅನ್ನ ಮಾಡಿಲ್ಲ. ಸೊ ಹಿಂಗಾಗಿ ಸ್ವಲ್ಪ ಇಲ್ಲಿ ರಷ್ಯಾದ ಕಡೆಗೆ ನ್ಯಾಯ ಇದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಮತ್ ಇನ್ನೂ ಒಂದು ಹೇಳ್ತೀನಿ, ಇಲ್ಲಿ ಸಾಮಾಜಿಕ ನ್ಯಾಯ ಇಲ್ಲಿ ನಾವು ನೋಡೋದಾತಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಹೈಲೈಟರ್ ತಗೋತೀನಿ. ಇಲ್ಲಿ ಉತ್ತರ ಅಮೆರಿಕ ಖಂಡ ಇದೆ, ಇಲ್ಲಿ ನಮಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇದೆ, ಇಲ್ಲಿ ನಮಗೆ ಏನಿದೆಪ್ಪ ಅಂತಂದ್ರೆ ರಷ್ಯಾ ಇದೆ, ಇಲ್ಲಿ ನಮಗೆ ಉಕ್ರೇನ್ ಇದೆ. ಈಗ ಅಮೆರಿಕಾದವರು ಬಂದು ಉಕ್ರೇನ್ಗೆ ಕೈ ಹಾಕಿದ್ದಾರೆ, ನ್ಯಾಟೋ ಗೀಟೋ ಅನ್ಕೊಂತ ಬಂದಿದ್ದಾರೆ. ರಷ್ಯಾಕ್ಕೆ ಸಿಟ್ಟು ಬರ್ತದೆ. ಇದೇ ರಷ್ಯಾದವ್ರು ನಾಳೆ ಹೋಗಿ ಮೆಕ್ಸಿಕೋದಾಗ ಹೋದ್ರೆ, ಮೆಕ್ಸಿಕೋಗೆ ಹೋಗಿ ನಾವು ನಿಮ್ಮನ್ನ USSR ದಾಗ ಸೇರಿಸ್ತೀವಿ, ಅಥವಾ ಕೆನಡಾಕ್ ಹೋಗಿ ನಾವು ನಿಮ್ಮನ್ನ USSR ದಾಗ ಸೇರಿಸ್ತೀವಿ ಅಂತಂದ್ರೆ ಅವಾಗ ಅಮೆರಿಕಕ್ಕೆ ಸಿಟ್ಟು ಬಂದೇ ಬರ್ತೈತಿ. ತನ್ನ ನೆರೆಯ ರಾಷ್ಟ್ರಗಳಿಗೆ ರಷ್ಯಾ ಕೈ ಹಾಕಿದ್ರೆ ಅಮೆರಿಕಕ್ಕೆ ಸಿಟ್ಟು ಬರ್ತೈತಿ. ಬಟ್ ರಷ್ಯಾದ ನೆರೆಯ ರಾಷ್ಟ್ರಗಳಿಗೆ ಅಮೆರಿಕ ಕೈ ಹಾಕಿದ್ರೆ ರಷ್ಯಾಗೆ ಯಾಕೆ ಸಿಟ್ಟು ಬರಬಾರ್ದು? ರಷ್ಯಾಗೂ ಸಿಟ್ಟು ಬಂದೇ ಬರ್ತೈತಿ. ಹಿಂಗಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ನೋಡಿದ ಕೂಡ ರಷ್ಯಾದ ಈಗ ಸದ್ದೇ ಮಾಡ್ತಾ ಇರೋದು ತಪ್ಪಿದೆ. ವೇ ತಪ್ಪಿರ್ಬೋದು, ಬಟ್ ಇಂಟೆನ್ಷನ್ ಮಾತ್ರ ಕರೆಕ್ಟ್ ಇದೆ ಅಂತ ಹೇಳಿ ಇಲ್ಲಿ ಅನಿಸ್ತಾ ಇರೋದು. ಇವೆಲ್ಲಾ ದೃಷ್ಟಿಕೋನದಿಂದ ನೋಡಿ ಭಾರತ ದೇಶ ವಿಶ್ವಸಂಸ್ಥೆಯಲ್ಲಿ ರಷ್ಯಾ ಪರವಾಗಿಯೂ ಓಟ್ ಹಾಕಿಲ್ಲ, ಈ ಕಡೆ ಅಮೆರಿಕ ಪರವಾಗಿನೂ ಓಟ್ ಹಾಕಿಲ್ಲ. ಇಂಡಿಯಾ ಸ್ವತಂತ್ರ ತಟಸ್ಥವಾಗಿದೆ. ಅದರ ಜೊತೆಗೆ ನಮ್ಮ ನಾಗರಿಕರು ಏನೇನು ಸಿಲ್ಕೊಂಡಿದಾರಲ್ಲ ಅವ್ರನ್ನೆಲ್ಲ ಆಪರೇಷನ್ ಗಂಗಾ ಅನ್ನುವಂತ ಒಂದು ಆಪರೇಷನ್ ಮಾಡಿ ಅವ್ರನ್ನೆಲ್ಲ ಕರೆತರುವಂತ ಕೆಲಸ ಮಾಡ್ತಾ ಇದೆ. ಇವ್ರದ್ದು ಒಣ ಪೊಲಿಟಿಕ್ಸ್ ಒಳಗಡೆ ಭಾರತ ದೇಶ ಇನ್ವಾಲ್ವ್ ಆಗಿಲ್ಲ. ಇದನ್ನ ನೀವು ತಿಳ್ಕೊಂಡಿರಕ್ ಸಾಧ್ಯ ಆಗಿರ್ಬೇಕು. ಇನ್ನು ನಮ್ಮ ಆಫೀಸರ್ಸ್ ಅಡ್ಡಾದೊಳಗಡೆ ಅಪ್ಕಮಿಂಗ್ ಬ್ಯಾಚ್ ಕೋರ್ಸ್ಗಳು ಬರ್ತಾ ಇದಾವೆ. ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಕೋರ್ಸ್ ಬರ್ತಾ ಇದೆ. ಮಾರ್ಚ್ 12ನೇ ತಾರೀಕು ಇದು ಶುರುವಾಗುವಂತ PC ಬ್ಯಾಚ್. KPTCL ಬ್ಯಾಚ್ ಮಾರ್ಚ್ 10ನೇ ತಾರೀಕು ಶುರು ಆಗ್ತಾ ಇದೆ. PSI KS 8th ಬ್ಯಾಚ್ ಮಾರ್ಚ್ 20ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಆಫೀಸರ್ಸ್ ಅಡ್ಡ ಲರ್ನಿಂಗ್ ಆಪ್ ಒಳಗಡೆ ಎಲ್ಲ ಒಂದು ತರಗತಿಗಳು ನಡೀತವೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಎಲ್ಲಾ ಮಾಹಿತಿಯನ್ನು ತಿಳ್ಕೊಳ್ಳಕ್ ಸಾಧ್ಯ ಆಗಿರ್ಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ಹೇಳಿದಂತ ಮಾಹಿತಿಗಳು ನಿಮಗೆ ಉಪಯುಕ್ತ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಕ್ ಸಾಧ್ಯ ಆಗಿರ್ಬೇಕು. ಸೊ ತಮ್ಮ ಅಮೂಲ್ಯವಾದಂತ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.